ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆ ಪ್ರಕರಣ. ನಿವೃತ್ತ ಡಿಜಿಐಜಿಪಿ ಇವರು ಓಂ ಪ್ರಕಾಶ್ ಇವರ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಪತ್ನಿ ಪಲ್ಲವಿಯ ಮತ್ತಷ್ಟು ಕ್ರೌರ್ಯ ಬಟಾಬಯಲಾಗಿದೆ. ಓಂ ಪ್ರಕಾಶ್ ಅವರ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಅವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕೊಲೆ ಬಳಿಕ ಮೃತದೇಹವನ್ನ ಬೆಡ್ಶೀಟ್ನಲ್ಲಿ ಸುತ್ತಿಟ್ಟಿದ್ರು ಪತ್ನಿ ಪಲ್ಲವಿ. ಕೊಲೆ ನಡೆದ ಸ್ಥಳದಲ್ಲಿ 2 ಚಾಕು, 1 ಬಾಟಲ್ ಪತ್ತೆಯಾಗಿದೆ. 2 ಚಾಕು ಮತ್ತು ಬಾಟಲ್ ಅನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಬಾಟಲ್ ಮತ್ತು ಚಾಕು ಮೇಲಿನ ಫಿಂಗರ್ ಪ್ರಿಂಟ್ ಅನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಪತ್ನಿ ಪಲ್ಲವಿ, ಪುತ್ರಿ ಕೃತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ನಿವೃತ್ತ ಡಿಜಿಐಜಿಪಿಯನ್ನ ಅವರ ಪತ್ನಿಯೇ ಇಷ್ಟು ಕ್ರೂರವಾಗಿ ಕೊಲ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ. ಈಗ ಆಕೆಯ ಮತ್ತಷ್ಟು ಕ್ರೌರ್ಯ ಬಯಲಾಗ್ತಾ ಇದೆ. ಹೇಗೆಲ್ಲ ಕೊಲೆ ಮಾಡಿದ್ಲು ಅನ್ನೋ ಒಂದೊಂದು ಮಾಹಿತಿಯೂ ಕೂಡ ಬಹಿರಂಗವಾಗ್ತಾ ಇದೆ. ಸದ್ಯದ ಬೆಳವಣಿಗೆ ಏನಾಗಿದೆ ಅಂತ ಪ್ರಕರಣದಲ್ಲಿ ಶಿವಪ್ರಸಾದ್? ಅದಷ್ಟು ಟಿವಿ9ಗೆ ಲಭ್ಯವಾಗಿರತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಕಳೆದ 16 ವರ್ಷಗಳಿಂದಲೂ ಕೂಡ ಪಲ್ಲವಿ ಓಂ ಪ್ರಕಾಶ್ ಅವರ ಜೊತೆಗೆ ಓಂ ಪ್ರಕಾಶ್ ಅವರಿಗೆ ಕೌಟುಂಬಿಕ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಆಗಾಗ ಜಗಳ ನಡೀತಿತ್ತು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇತರ IPS ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇತ್ತು ಅಂತೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಘಟನೆಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಇವರಿಬ್ಬರ ನಡುವಿನ ವಿರಸ ಕೊಲೆ ಮಾಡುವಷ್ಟರ ಮಟ್ಟಕ್ಕೆ ಬೆಳೆದಿತ್ತು ಅಂತೇಳಿ ಅಲ್ಲಿರ್ತಕ್ಕಂಥ ಅವರ ಜೊತೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಕೆಲವು ಇನ್ಸ್ಪೆಕ್ಟರ್ಗಳು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈಗಾಗಲೇ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರ ದೇಹದ ಕುತ್ತಿಗೆಯ ಭಾಗಕ್ಕೆ ಚೂಪಾಗಿರ್ತಕ್ಕಂಥ ಮಾರಕಾಸ್ತ್ರದಿಂದ ಇರಿದು ಕೊಲೆಯನ್ನು ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಸುಮಾರು 15ರಿಂದ 20 ನಿಮಿಷಗಳ ಕಾಲ ರಕ್ತದ ಮಡುವಿನಲ್ಲಿ ಒದ್ದಾಡಿದಂಥ ಓಂ ಪ್ರಕಾಶ್ ಅವರು ಇಂದು ಸಂಜೆ 4:30 ವೇಳೆಗೆ ನಡೆದಂಥ ಘಟನೆಯಲ್ಲಿ ಮೃತರಾಗಿರ್ತಕ್ಕಂಥದ್ದು. ರಕ್ತದ ಮಡುವಿನಲ್ಲಿ ಬಿದ್ದು 15ರಿಂದ 20 ನಿಮಿಷಗಳ ಕಾಲ ಒದ್ದಾಡಿದಂಥ ಬಳಿಕ ಅವರು ಮೃತಪಟ್ಟಿರೋದನ್ನು ಖಚಿತಪಡಿಸಿಕೊಂಡಂತಹ ಪಲ್ಲವಿ ಓಂ ಪ್ರಕಾಶ್ ಅವರು ಇಬ್ಬರಿಗೆ ಕರೆಯನ್ನು ಮಾಡ್ತಾರೆ. ಮೊದಲನೇದಾಗಿ 112ಗೆ ಕರೆಯನ್ನು ಮಾಡಿ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಖುದ್ದು ತಾನೇ ತನ್ನ ಪತಿ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ದಾಗಿ ಮಾಹಿತಿಯನ್ನು ನೀಡ್ತಾರೆ. ತದನಂತರದಲ್ಲಿ ನಿವೃತ್ತ IPS ಅಧಿಕಾರಿಯ ಪತ್ನಿಗೂ ಕೂಡ ವಿಡಿಯೋ ಕರೆಯನ್ನು ಮಾಡಿ ಮಾನ್ಸ್ಟರ್ ಅನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಐ ವಿಲ್ ಫಿನಿಶ್ ಇಡ್ ಮಾನ್ಸ್ಟರ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರಿರ್ತಕ್ಕಂಥ ಕ್ರೌರ್ಯ ಯಾವ ರೀತಿಯಾಗಿ ಕ್ರೌರ್ಯವನ್ನು ಮೆರೆದಿದ್ದಾನೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಅವರ ದೇಹದ ಕುತ್ತಿಗೆ ಭಾಗ ಹಾಗೂ ಇತರ ಭಾಗಗಳಲ್ಲೂ ಕೂಡ ಮಾರಕಾಸ್ತ್ರದಿಂದ ಇರಿದು ಕೊಲೆಯನ್ನು ಮಾಡಿರ್ತಕ್ಕಂಥದ್ದಾಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿಂದೆ ಈ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವಿನ ವಿರಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಗ ಮತ್ತು ಸೊಸೆ ಕೂಡ ಇದೇ ಒಂದು ಮನೆಯ ಮೊದಲನೇ ಮಹಡಿಯಲ್ಲಿ ವಾಸವಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಇವರಿಬ್ಬರು ಗಂಡ ಹೆಂಡತಿ ಹಾಗೂ ಮಗಳಾಗಿರ್ತಕ್ಕಂಥ ಕೃತಿ ಕೂಡ ನೆಲಮಹಡಿಯಲ್ಲಿ ವಾಸವಾಗಿದ್ದಾರೆ. ಇಂದು ಸಂಜೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರೇ ನೆಲಮಹಡಿಯಲ್ಲಿ ಇದ್ರು ಅಂತ ಹೇಳಿ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸರು ಪಲ್ಲವಿ ಓಂ ಪ್ರಕಾಶ್ ಅವರನ್ನು ಕೂಡ ವಶಕ್ಕೆ ಪಡೆದು ಅವರ ಮಗಳು ಕೃತಿಯನ್ನು ಕೂಡ ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗೆ.